ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ 2001ರಲ್ಲಿ ಜುಡೋ ತರಬೇತುದಾರರಾದ ನಂತರ ನನ್ನ ವೈವಾಹಿಕ ಜೀವನ 2014ರಲ್ಲಿ ಟಿ.ವಿ. ಅಶ್ವಿನಿ ಅಂತೇಳಿ MBA ಮಾಡಿರ್ತಕ್ಕಂಥ ಹುಡುಗಿ ನಾನು ಮದುವೆ ಆದೆ. ಅವಳು ಸಹ MBA ಮಾಡಿಕೊಂಡು ಮನೆಯಲ್ಲಿ ಹೌಸ್ ವೈಫ್ ಆಗಿ ಕೆಲಸ ನಿರ್ವಹಿಸಿದ್ದಾಳೆ. ಎಲ್ಲದಕ್ಕೂ ನನ್ನ ಜೊತೆಗೆ ನಿಂತು ಸಪೋರ್ಟಿವ್ ಆಗಿ ನನಗೆ ಬೆನ್ನೆಲುಬಾಗಿದ್ದಾಳೆ. ಜೊತೆಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ, ಶರಣ್ ಮತ್ತು ಕವನಶ್ರೀ. ನನ್ನ ಅನಿಸಿಕೆ ಒಳ್ಳೆ ಭಾರತದ ಪ್ರಜೆ ಆಗಿರಬೇಕು, ದೇಶಕ್ಕೆ ಏನಾದರೂ ಒಳ್ಳೆ ಸೇವೆ ಮಾಡಬೇಕು. ಒಬ್ಬ ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡಬೇಕಂತೇಳಿ ನಾನು ಮಗನ ಮತ್ತು ಮಗಳ ಆಕಾಂಕ್ಷೆ ಕೂಡ ಹೌದು. ಅವರಲ್ಲಿ ಒಬ್ಬರನ್ನ ಒಳ್ಳೆ ಕಲಾವಿದನಾಗಿ ಮಾಡಬೇಕಂತೇಳಿ ನನಗೆ ತುಂಬ ಆಸಕ್ತಿ ಇದೆ. ಜೊತೆಗೆ ನನ್ನ ಮಗಳು ಅವಳ ವಿದ್ಯಾಭ್ಯಾಸ ಮುಂದುವರಿಸುತ್ತಾ ಒಳ್ಳೆಯ ಪದವೀಧರರಾಗಿ ದೇಶಕ್ಕೆ ಅಥವಾ ನನ್ನ ರಾಜ್ಯಕ್ಕೆ ಏನಾದರೂ ಒಳ್ಳೆ ಸೇವೆ ಮಾಡಬೇಕೆಂತೇಳಿ ನನ್ನ ಅನಿಸಿಕೆ. ಎಲ್ಲರೂ ಕೂಡ ಫ್ಯಾಮಿಲಿಯೊಂದಿಗೆ ಕುಟುಂಬದಿಂದ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಎಲ್ಲರೂ ಬೇಕಾಗಿರುತ್ತೆ. ಸಿಂಗಲ್ ಲೈಫ್ ಇಟ್ ಇಸ್ ಅ ವೆರಿ ಹಾರಿಬಲ್ ಲೈಫ್. ಜೊತೆಗೂಡಿ ಜಾಯಿಂಟ್ ಫ್ಯಾಮಿಲಿಯಾಗಿ ಒಂದಾಗಿ ಬಾಳಿ ಕಷ್ಟಗಳನ್ನು ದೂರ ಮಾಡಿಕೊಂಡು ಸಂತೋಷದಿಂದ ಎಲ್ಲರನ್ನ ಪ್ರೀತಿಸುತ್ತಾ ಅಪ್ಪ ಅಮ್ಮನ ಗೌರವದಿಂದ ನಡೆಸ್ಕೊಂಡು ಅವರು ಇದುವರೆಗೂ ಕೂಡ ಉತ್ತಮ ಬಾಂಧವವನ್ನು ಬಾಂಡಿಂಗನ್ನು ಬೆಳೆಸ್ಕೊಂಡು ಯಾವುದೇ ರೀತಿಯಾದಂಥ ನೋವುಗಳನ್ನು ಕೊಡದೆ ಎಲ್ಲರ ಹತ್ರ ಸಂತೋಷವಾಗಿ ಆನಂದವಾಗಿ ಎಲ್ಲರ ಜೊತೆ ನಗ್ನಗ್ತಾ ಕಾಲಗಳಬೇಕಂತೇಳಿ ನನ್ನೊಂದು ಅಭಿಪ್ರಾಯ. ಹುಟ್ಟು ಒಂದು ಹೋರಾಟ, ಜೊತೆಗೆ ನಮ್ಮ ಸಾಧನೆ ನಮ್ಮ ಬೆನ್ನೆಲುಬು. ಇವೆಲ್ಲ ಕೂಡ ಒಟ್ಟಿಗಿದ್ರೆ ಮಾತ್ರ ಮನುಷ್ಯ ಅದಕ್ಕೆ ಸಾಧ್ಯ. ಹಣ, ಅಂತಸ್ತು, ಅಧಿಕಾರ ನಮ್ಮಿಂದೆ ಬರಬೇಕು, ನಾವು ಅದರಿಂದ ಹೋಗೋದಲ್ಲ. ನಮ್ಮನ್ನು ಹುಡ್ಕೊಂಡು ಬರಬೇಕಾದ್ರೆ ನಾವು ಕೂಡ ವಿದ್ಯೆ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಬೇಕು. ಎಲ್ಲರಿಗೂ ನನ್ನ ಕೊನೆಯ ಮಾತು, ಎಲ್ಲರೂ ವಿದ್ಯಾವಂತರಾಗಿ ಸಮಾಜವನ್ನು ಕಟ್ಟೋಣ, ಸಮಾಜಕ್ಕೆ ಏನೋ ಸೇವೆ ಮಾಡೋಣ, ನಮ್ಮ ಕುಟುಂಬವನ್ನು, ನಮ್ಮೂರನ್ನು, ನಮ್ಮ ದೇಶವನ್ನು ಬೆಳೆಸೋಣ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಥ್ಯಾಂಕ್ಸ್ ವಿತ್ ಅಂಕಲ್ಗೆ ಕಡೆಯಿಂದ ನಾನು ನಮಸ್ಕರಿಸ್ತಾ